ಓಂ ಶಾಂತಿ. ಅವ್ಯಕ್ತ ದೀಪಾವಳಿ ನಿರಾಶೆಯಲ್ಲಿ ಆಶಾದೀಪ ಬೆಳಗಿಸಿ ಸ್ವರಾಜ್ಯದ ಸಾಮರ್ಥ್ಯದಿಂದ ವಿಶ್ವ ಪರಿವರ್ತನೆ ಮಾಡಿ. ಮುರಳಿ ಮುಖ್ಯ ಜ್ಞಾನ ರತ್ನಗಳು. ಇವತ್ತು ಸ್ನೇಹದ ದಿನ. ತಂದೆ ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ಒಳಗೊಳ್ಳುತ್ತಾರೆ. ಸ್ನೇಹದ ಶಕ್ತಿ. ಲವ್ಲಿ ಅಂದರೆ ಸ್ನೇಹಮಯ ಮಕ್ಕಳನ್ನು, ಲವಲೀನ ಅಂದರೆ ಸ್ನೇಹದಲ್ಲಿ ಲೀನ ಮಕ್ಕಳನ್ನು ಪ್ರತ್ಯಕ್ಷಗೊಳಿಸುತ್ತವೆ. ಬಾಬ್ದಾದಾ ಲವಲೀನ್ ಮಕ್ಕಳ ಮೂಲಕ ವಿಶ್ವ ಪರಿವರ್ತನೆ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ತಂದೆಯ ಮಕ್ಕಳಿಗೆ ಸಮರ್ಥ ಭವ ಎಂಬ ವರದಾನವನ್ನು ಕೊಟ್ಟಿದ್ದಾರೆ. ಇವತ್ತು ಸ್ಮೃತಿಸೋ ಸಮರ್ಥ ದಿನ ಎಂದು ಆಚರಿಸಲಾಗುತ್ತಿದೆ. ಸ್ವರಾಜ್ಯಾಧಿಕಾರಿ ಎಂಬ ಬಿರುದು ಪ್ರತಿಯೊಬ್ಬ ಮಗುವಿಗೂ ಸಿಕ್ಕಿದೆ. ಪ್ರತಿ ಆತ್ಮ ತನ್ನ ಭವಿಷ್ಯವನ್ನು ತಾನೇ ತೋರಿಸಿಕೊಳ್ಳಬಹುದಾದ ದರ್ಪಣ ಯಾವುದೋ ವರ್ತಮಾನ ಸ್ಥಿತಿ. ಸತ್ಯ ಸ್ವರೂಪದಲ್ಲಿ ನೆಲೆಗೊಳ್ಳಬೇಕು. ಕೆಲವೊಮ್ಮೆ ಅಧೀನ, ಕೆಲವೊಮ್ಮೆ ಅಧಿಕಾರ ಇಲ್ಲ. ತಮ್ಮ ಕಾಲ, ಮಾತು, ಸಂಕಲ್ಪ ವ್ಯರ್ಥವಾದರೆ ಶಕ್ತಿಯಲ್ಲಿ ಲೀಕೇಜ್ ಆಗುತ್ತದೆ. ಸ್ವರಾಜ್ಯದಲ್ಲಿ ಸ್ಥಿತರಾಗಿಲ್ಲದಿದ್ದರೆ ಶಕ್ತಿಯು ಎಮರ್ಜ್ ಆಗುವುದಿಲ್ಲ. ಆಸನದಲ್ಲಿಯೇ ಅಧಿಕಾರ ಸ್ಥಿತಿ ಇರಬೇಕು. ಆತ್ಮದ ಆಜ್ಞೆಯ ಶಕ್ತಿಯ ಆಜ್ಞೆಯಾಗಿದೆ. ಪ್ರಭು ಸ್ಥಿತಿಯಿಂದ ಎಮರ್ಜ್ ಮಾಡಬೇಕು. ಸಮರ್ಥ ದಿವಸದಲ್ಲಿ ಶಕ್ತಿಯ ಲೀಕೇಜ್ ನಿಲ್ಲಿಸಿ ಶಕ್ತಿ ಜಮಾ ಮಾಡಬೇಕು. ಸಂಕಲ್ಪ, ಸಮಯ, ವಾಣಿ ಇವು 3 ಉಳಿತಾಯದ ಪ್ರಮುಖ ಮಾಧ್ಯಮಗಳು. ಸದಾ ಅಥಾರಿಟಿ ಆಸನದಲ್ಲಿ ಸ್ಥಿತರಾಗಿ ಸೇವೆ ಮಾಡಬೇಕು. ಬಾಬ್ದಾದಾರವರಿಗೆ ಮಕ್ಕಳ ಮೇಲೆ ಹೆಮ್ಮೆ ಇದೆ. ಸ್ವರಾಜ್ಯದ ರಾಜಕುಮಾರರು. ಪ್ರತಿಯೊಬ್ಬ ಮಗು ದೀಪವಾಗಿ ಆಶಾದೀಪ ಬೆಳಗಿಸಬೇಕು. ಈ ಧರ ಲೋಕದ ಆಧ್ಯಾತ್ಮಿಕ ದೀಪಾವಳಿ. ನಿರಾಶೆಗೆ ಅಂತ್ಯ, ಆಶೆಗೆ ಬೆಳಕು. ಫರಿಷ್ಠಾ ಉಡುಪಿನಲ್ಲಿ ತಾವು ಬೆಳಕಿನಿಂದ ಹೊಳೆಯಬೇಕಾಗಿದೆ. ಸಮಯ ಪವಿತ್ರವಾಗಿದೆ. ಈಗಿಲ್ಲದಿದ್ದರೆ ಎಂದೆಂದಿಗೂ ಇಲ್ಲ. ಎಲ್ಲ ಆತ್ಮರ ಹೃದಯದಲ್ಲಿ ಶಾಂತಿ ಶಕ್ತಿಯನ್ನು ಹರಡಬೇಕು. ತಾವು ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿ ವೈಬ್ರೇಷನ್ ಹರಡಬೇಕು. ಸೇವೆಯಲ್ಲಿ ಬ್ಯುಸಿ, ನೆನಪಿನಲ್ಲಿ ಬ್ಯುಸಿ, ಮಾಯೆಗೆ ಕಾಲಿಲ್ಲ. ತೀವ್ರ ಪುರುಷಾರ್ಥದ ಮೂಲಕ ನಂಬರ್ 1 ಗುರಿ ಸಾಧಿಸಬೇಕು. ಆಧ್ಯಾತ್ಮಿಕ ದೀಪಾವಳಿ. ವಿಶ್ವದಲ್ಲಿ ನಿರಾಶೆಯ ಸ್ಥಿತಿಗೆ ಅಂತ್ಯ. ಮುರಳಿಯ ಮುಖ್ಯ ಸಾರಾಂಶ. ಇಂದು ಬಾಬ್ದಾದಾ ವಿಶೇಷ ಸಂದೇಶ ಕೊಟ್ಟಿದ್ದಾರೆ. ನೀವು ಶಕ್ತಿಶಾಲಿ ಆತ್ಮರಾಗಿದ್ದೀರಿ. ತಂದೆ ನಿಮಗೆ ಸರ್ವಶಕ್ತಿಗಳ ಆಸ್ತಿ, ಅಧಿಕಾರ, ಪ್ರೀತಿಯ ಬಾಂಧವ್ಯವನ್ನು ಕೊಟ್ಟಿದ್ದಾರೆ. ಇಂದು ಸ್ನೇಹದ ದಿನವಿದೆ. ಈ ಸ್ನೇಹ ಬಾಂಧವ್ಯವನ್ನು ಆಧಾರವನ್ನಾಗಿ ಮಾಡಿಕೊಂಡು ಪ್ರತಿಯೊಬ್ಬ ಆತ್ಮ ಲವಲೀನಾಗಬೇಕು. ಅಂದರೆ ತಂದೆಯ ಪ್ರೀತಿಯಲ್ಲಿ ಲೀನವಾಗಿ ಸೇವೆ ಮಾಡಬೇಕು. ನೀವು ಪ್ರತಿಯೊಬ್ಬರೂ ಸ್ವರಾಜ್ಯಾಧಿಕಾರಿಗಳಾಗಿ ಆಧ್ಯಾತ್ಮಿಕ ರಾಜಕುಮಾರರಾಗಿದ್ದೀರಿ. ಪ್ರಜೆಗಳೆಲ್ಲ ನೀವು ನೀಡುವ ಶಕ್ತಿ, ಶಾಂತಿ, ಪ್ರೀತಿ, ಶುದ್ಧತೆಗಾಗಿ ಕಾಯುತ್ತಿದ್ದಾರೆ. ಈ ದಿನದ ಉದ್ದೇಶ ನಿರಾಶೆಯಲ್ಲಿ ಆಶಾದೀಪ ಬೆಳಗಿಸುವುದು. ಅಥಾರಿಟಿ ಆಸನದಲ್ಲಿ ನೆಲೆಗೊಂಡು ಶಕ್ತಿ ಎಮರ್ಜ್ ಮಾಡುವುದು. ಸಂಕಲ್ಪ, ಸಮಯ ಮತ್ತು ವಾಣಿ ಉಳಿತಾಯದಿಂದ ಶ್ರೇಷ್ಠ ಪುರುಷಾರ್ಥ ಮಾಡುವುದು. ತಂದೆ ನಿರೀಕ್ಷೆ ಮಾಡುತ್ತಿರುವುದು ಪ್ರತಿಯೊಬ್ಬರೂ ಲೈಟ್ ಹೌಸ್ ಆಗಿ ವೈಬ್ರೇಷನ್ಗಳಿಂದ ವಿಶ್ವವನ್ನೇ ಪರಿವರ್ತನೆ ಮಾಡಿ ವಿಶ್ವದಲ್ಲಿ ಆಶಾದೀಪ ಬೆಳಗಿಸಿ ಮಾನವ ಹೃದಯಗಳಲ್ಲಿ ಹೊಸ ಬೆಳಕನ್ನು ಹರಡಿ ಶಕ್ತಿ ಜಮಾ ಮಾಡಿ ಸಮಯ ವ್ಯರ್ಥ ಮಾಡದೆ ಪ್ರತಿ ಕ್ಷಣ ಶ್ರೇಷ್ಠ ಸೇವೆಗೆ ವಿನಿಯೋಗಿಸಿ.